ಜೈ ಹಿಂದ್. ವಿಜ್ಞಾನ 500 ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ ನಾವು 1ರಿಂದ 125ರವರೆಗಿನ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡಿದ್ದು. ಈ ವಿಡಿಯೋದಲ್ಲಿ ನಾವು 126ರಿಂದ 250ರವರೆಗಿನ ಪ್ರಶ್ನೋತ್ತರಗಳನ್ನು ನೋಡ್ತೀವಿ. 126ನೇ ಪ್ರಶ್ನೆ ಇರ್ತಿದೆ, ಬ್ಯಾಟರಿಗಳಲ್ಲಿ ಬಳಸಲಾಗುವ ಆಸಿಡ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಸಲ್ಫ್ಯೂರಿಕ್ ಆಸಿಡ್. ಬ್ಯಾಟರಿಗಳಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಬಳಸಲಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 127ನೇ ಪ್ರಶ್ನೆ ಇರ್ತಿದೆ, ವಿದ್ಯುತ್ ಫ್ಯೂಸನ್ನು ತಯಾರಿಸಲು ಬಳಸುವ ಮಿಶ್ರ ಲೋಹದ ಘಟಕಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಸೀಸ ಮತ್ತು ತವರ. ವಿದ್ಯುತ್ ಫ್ಯೂಸಿನಲ್ಲಿ ಸೀಸ ಮತ್ತು ತವರದ ಮಿಶ್ರ ಲೋಹದ ಒಂದು ಎಳೆಯನ್ನು, ತಂತಿಯನ್ನು ಬಳಸಲಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 128ನೇ ಪ್ರಶ್ನೆ ಇರ್ತಿದೆ, ಆಲ್ಬರ್ಟ್ ಐನ್ಸ್ಟೀನ್ ರವರಿಗೆ ನೊಬೆಲ್ ದೊರೆತದ್ದು ಈ ಆವಿಷ್ಕಾರಕ್ಕೆ? ಸರಿಯಾದ ಉತ್ತರ ದ್ಯುತಿ ವಿದ್ಯುತ್ ಪರಿಣಾಮ. ನೋಡಿ, ಆಲ್ಬರ್ಟ್ ಐನ್ಸ್ಟೀನ್ ಅವರು ದ್ವಿತೀಯ ವಿದ್ಯುತ್ ಪರಿಣಾಮದ ಮೇಲೆ ಮಾಡಿದಂಥ ಸಂಶೋಧನೆಗೆ ಅವರಿಗೆ ನೊಬೆಲ್ ಅವಾರ್ಡ್ ಸಿಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 129ನೇ ಪ್ರಶ್ನೆ ಇರ್ತಿದೆ, ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟು? ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟು ಕೇಳಿದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಂದರೆ ನಿರ್ವಾತದಲ್ಲಿ ಬೆಳಕು 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್, ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ನಷ್ಟು ವೇಗವಾಗಿ ಚಲಿಸುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 130ನೇ ಪ್ರಶ್ನೆ ಇರ್ತಿದೆ, ನೀರಿನಲ್ಲಿದ್ದ ಕೋಲು ಬಾಗಿದಂತೆ ಕಾಣುತ್ತೆ, ಇದಕ್ಕೆ ಕಾರಣ ಏನು? ಬೆಳಕಿನ ವಕ್ರೀಭವನನ, ವರ್ಣವಿಭಜನ, ಪ್ರತಿಫಲನ ಅಥವಾ ಎಲ್ಲವನ್ನ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ, ಬೆಳಕಿನ ವಕ್ರೀಭವನ. ನೀರಿನಲ್ಲಿದ್ದಂಥ ಕೋಲು ಬಾಗಿದಂತೆ ಕಾಣಲು ಕಾರಣ ಬೆಳಕಿನ ವಕ್ರೀಭವನ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 131ನೇ ಪ್ರಶ್ನೆ ಇರ್ತಿದೆ, ವಜ್ರ ಹೊಳೆಯಲು ಇದು ವಜ್ರ ಹೊಳೆಯೋದಕ್ಕೆ ಕಾರಣ ಏನು? ಸೊ ನೋಡಿ, ವಜ್ರ ಹೊಳೆಯೋದಕ್ಕೆ ಕಾರಣ ಏನು ಕೇಳಿದ್ರೆ ವಜ್ರದೊಳಗೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಗೋದು. ವಜ್ರವನ್ನು ಬೇರೆ ಬೇರೆ ಕೋನಗಳಲ್ಲಿ ಕಟ್ ಮಾಡಿರ್ತಾರೆ, ಆ ಕಾರಣದಿಂದಾಗಿ ಅದರಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಗುತ್ತೆ, ಆದ್ದರಿಂದ ವಜ್ರ ಹೊಳೆಯುತ್ತೆ. 132ನೇ ಪ್ರಶ್ನೆ ಇರ್ತಿದೆ, ಗ್ರಹಣಗಳಾಗಲು ಬೆಳಕಿನ ಈ ಗುಣ ಕಾರಣ? ನೋಡಿ, ಬೆಳಕು ರೇಖೀಯ ಪ್ರಸಾರವನ್ನು ಹೊಂದಿದೆ, ಸರಳ ರೇಖೆಯಲ್ಲಿ ಚಲಿಸುತ್ತೆ, ನೇರವಾಗಿ ಚಲಿಸುವ ಕಾರಣದಿಂದಾಗಿ ಗ್ರಹಣಗಳು ಉಂಟಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 133ನೇ ಪ್ರಶ್ನೆ ಇರ್ತಿದೆ, ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ತುಂಬ ಸರಿ ಕೇಳಿರ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಜೆ ಥಾಮ್ಸನ್. ಜೆ ಥಾಮ್ಸನ್ ಅವರು ಎಲೆಕ್ಟ್ರಾನ್ನ ಸಂಶೋಧನೆ ಮಾಡಿದ್ರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 134ನೇ ಪ್ರಶ್ನೆ ಇರ್ತಿದೆ, ಈ ಕೆಳಗಿನವುಗಳಲ್ಲಿ ಜಡ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಹೀಲಿಯಂ. ಹೀಲಿಯಂ ಒಂದು ಜಡ ಅನಿಲ ಆಗಿದೆ. 135ನೇ ಪ್ರಶ್ನೆ ಇರ್ತಿದೆ, ವಜ್ರ ಗ್ರಾಫೈಟ್ನಲ್ಲಿರುವಂತಹ ಮೂಲ ವಸ್ತು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಗಾಲ. ಇಂಗಾಲದ ಬಹುರೂಪಗಳಲ್ಲಿ ವಜ್ರ ಮತ್ತು ಗ್ರಾಫೈಟ್ಗಳು ಕೂಡ ಹೌದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 136ನೇ ಪ್ರಶ್ನೆ ಇರ್ತಿದೆ, ರಬ್ಬರನ್ನು ಗಟ್ಟಿ ಮಾಡಲು ಬಳಸುವ ರಾಸಾಯನಿಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಗಂಧಕ. ರಬ್ಬರ್ ವಾಲ್ಕನೈಸೇಷನ್ ಅಂತ ಕರಿತೀವಿ, ಗಟ್ಟಿಗೊಳಿಸುವಂತಹ ಪ್ರಕ್ರಿಯೆಗೆ. ಈ ಪ್ರಕ್ರಿಯೆಯಲ್ಲಿ ಗಂಧಕವನ್ನು ಯೂಸ್ ಮಾಡಲಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 137ನೇ ಪ್ರಶ್ನೆ ಇರ್ತಿದೆ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಸರಿಯಾದ ಉತ್ತರ ನೋಡಿ, ಕೆಲ್ವಿನ್, ಸೆಲ್ಸಿಯಸ್, ಫ್ಯಾರನ್ಹೀಟ್ ಮತ್ತು ಕ್ಯಾಲೋರಿ ಇದೆ. ಸೊ ಇದರಲ್ಲಿ ಯಾವುದು ಗುಂಪಿಗೆ ಸೇರೋದಿಲ್ಲ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಯಾಲೋರಿ. ಕ್ಯಾಲೋರಿ ಇದು ಉಷ್ಣತೆಗೆ ಸಂಬಂಧಪಟ್ಟಿದ್ದಲ್ಲ, ಶಕ್ತಿಗೆ ಸಂಬಂಧಪಟ್ಟಿರೋದು. ಕೆಲ್ವಿನ್, ಸೆಲ್ಸಿಯಸ್ ಮತ್ತು ಫ್ಯಾರನ್ಹೀಟ್ ಅನ್ನೋದು ಉಷ್ಣತೆಯನ್ನು ಮಾಪನ ಮಾಡುವಂಥ ಬೇರೆ ಬೇರೆ ವಿಧಾನಗಳು. ಸೊ ಗುಂಪಿಗೆ ಸೇರೋದಿಲ್ಲ ಯಾವುದು ಕೇಳಿದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 138ನೇ ಪ್ರಶ್ನೆ ಇರ್ತಿದೆ, ವಿದ್ಯುತ್ ಪ್ರವಾಹದ ಪರಿಮಾಣವನ್ನು ಅಳೆಯುವಂತಹ ಸಾಧನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಅಮ್ಮೀಟರ್. ಅಮ್ಮೀಟರ್ ಇದನ್ನು ವಿದ್ಯುತ್ ಪ್ರವಾಹದ ಪರಿಮಾಣವನ್ನು ಅಳೆಯಲು ಬಳಸ್ತಾರೆ. 139ನೇ ಪ್ರಶ್ನೆ ಇರ್ತಿದೆ, ಪ್ರಚ್ಛನ್ನ ಶಕ್ತಿಗೆ ಒಂದು ಉದಾಹರಣೆ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ಎತ್ತರದ ಟ್ಯಾಂಕ್ನಲ್ಲಿರುವ ನೀರು. ಪ್ರಚ್ಛನ್ನ ಶಕ್ತಿ ಅಂದರೆ ಹಿಡಿದಿಟ್ಟಿರುವ ಶಕ್ತಿ, ಅದರಲ್ಲಿ ಅದು ಅಪಾರವಾದ ಶಕ್ತಿ ಇರುತ್ತೆ, ಬಟ್ ಅದನ್ನ ಹಿಡಿದಿಟ್ಟಿರ್ತಾರೆ. ಉದಾಹರಣೆಗೆ ಒತ್ತಿ ಹಿಡಿದಂಥ ಸ್ಪ್ರಿಂಗು, ಎತ್ತರದ ಟ್ಯಾಂಕ್ನಲ್ಲಿರುವ ನೀರು, ಇವನ್ನ ಉದಾಹರಣೆ ಕೊಡ್ಬೋದು. 140ನೇ ಪ್ರಶ್ನೆ ಇರ್ತಿದೆ, ಗ್ರಹಗಳು ಸೂರ್ಯನ ಸುತ್ತುತ್ತವೆ ಅಂತ ಹೇಳಿದಂಥ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಕೋಪರ್ನಿಕಸ್. ಕೋಪರ್ನಿಕಸ್ ಅವರು ಮೊಟ್ಟ ಮೊದಲ ಬಾರಿಗೆ ಗ್ರಹಗಳು ಸೂರ್ಯನ ಸುತ್ತುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಸೂರ್ಯ ಕೇಂದ್ರ ಸಿದ್ಧಾಂತ ಕೂಡ ಕರಿತೀವಿ. ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಮೊದಲ ವಿಜ್ಞಾನಿ ಯಾರು ಕೇಳಿದಾಗಲೂ ಕೂಡ ನಾವು ಕೋಪರ್ನಿಕಸ್ ಹೆಸರು ಹೇಳಬೇಕಾಗತ್ತೆ. 141ನೇ ಪ್ರಶ್ನೆ ಇರ್ತಿದೆ, ಭೂಮಿಯ ತಿರುಳಿನಲ್ಲಿರುವಂತಹ ಧಾತುಗಳು ಯಾವುದು? ಭೂಮಿಯನ್ನು ನಾವು ಭಾಗ ಮಾಡಿದ್ರೆ ಅದರ ತಿರುಳಿನಲ್ಲಿರುವಂತಹ ಧಾತುಗಳು ಯಾವುದು ಕೇಳಿದ್ರೆ ಕಬ್ಬಿಣ ಮತ್ತು ನಿಕಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭೂಮಿಯ ತಿರುಳಿನಲ್ಲಿ, ಭೂಮಿಯನ್ನು ಈ ರೀತಿ ಮಾಡಿದಾಗ ಈ ತಿರುಳಿನಲ್ಲಿ ಕಬ್ಬಿಣ ಮತ್ತು ನಿಕಲ್ ಇರುತ್ತೆ.
ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 142ನೇ ಪ್ರಶ್ನೆ ಈ ರೀತಿ ಇದೆ. ಓಜೋನ್ನಲ್ಲಿರುವಂತಹ ಧಾತು ಅಥವಾ ಮೂಲವಸ್ತು ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಆಮ್ಲಜನಕ. ಓಜೋನ್ ಅಂದರೆ O3, ಆಮ್ಲಜನಕದ 3 ಪರಮಾಣುಗಳಿಂದ ಓಜೋನ್ ಒಂದು ಅಣು ಆಗಿರುತ್ತೆ. ಈ ಅಂಶ ಕೂಡ ಗೊತ್ತಿರಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 143ನೇ ಪ್ರಶ್ನೆ ಈ ರೀತಿ ಇದೆ. ಕೆಳಗಿನವುಗಳಲ್ಲಿ ಅರೆವಾಹಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಸಿಲಿಕಾನ್. ಸಿಲಿಕಾನ್ ಒಂದು ಅರೆವಾಹಕ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 144ನೇ ಪ್ರಶ್ನೆ ಈ ರೀತಿ ಇದೆ. ರಾಕೆಟ್ ಭೂಮಿಯ ಗುರುತ್ವದಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಅದರ ಕನಿಷ್ಠ ವೇಗ ಎಷ್ಟಿರಬೇಕು? ಸರಿಯಾದ ಉತ್ತರ ಆಪ್ಷನ್ ಎ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಅದರ ವೇಗ ಇರಬೇಕಾಗುತ್ತೆ. ಆ ರಾಕೆಟ್ನ ವೇಗ ಇದೆಯಲ್ಲ, ಆ ರಾಕೆಟ್ನ ವೇಗ ಭೂಮಿಯನ್ನು ತಪ್ಪಿಸ್ಕೊಂಡು ಹೋಗ್ಬೇಕಂದ್ರೆ ಅದು ಸೆಕೆಂಡ್ಗೆ 11.2 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದಾಗ ಮಾತ್ರ ಅದು ಭೂಮಿಯ ಗುರುತ್ವದಿಂದ ತಪ್ಪಿಸ್ಕೊಂಡು ಹೋಗುತ್ತೆ. 145ನೇ ಪ್ರಶ್ನೆ ಈ ರೀತಿ ಇದೆ. ಭೂಸ್ಥಿರ ಕಕ್ಷೆಗೆ ಉಪಗ್ರಹವನ್ನು, ಉಬ್ಬರ ಅಲ್ಲ, ಉಪಗ್ರಹವನ್ನು ಒಯ್ಯುವಂತಹ ವಾಹನವನ್ನು ಏನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಎ GSLV. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 146ನೇ ಪ್ರಶ್ನೆ ಈ ರೀತಿ ಇದೆ. ಮೂತ್ರಕೋಶದ ಕಲ್ಲುಗಳನ್ನು ಪುಡಿ ಮಾಡಲು ಏನನ್ನು ಬಳಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಶ್ರವಣಾತೀತ ಅಲೆಗಳನ್ನು ಬಳಸಲಾಗುತ್ತೆ ಮೂತ್ರಕೋಶದಲ್ಲಿರುವಂಥ ಕಲ್ಲುಗಳನ್ನು ಪುಡಿ ಮಾಡೋದಕ್ಕೆ. 147ನೇ ಪ್ರಶ್ನೆ ಈ ರೀತಿ ಇದೆ. ವಿಕಿರಣಶೀಲ ಧಾತುಗಳು ಇವುಗಳನ್ನು ಹೊರಚೆಲ್ಲುವುದಿಲ್ಲ. 147ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅವ ಕೆಂಪು ಕಿರಣಗಳನ್ನು ವಿಕಿರಣಶೀಲ ಧಾತುಗಳು ಹೊರಚೆಲ್ಲುವುದಿಲ್ಲ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 148ನೇ ಪ್ರಶ್ನೆ ಈ ರೀತಿ ಇದೆ. ಸೂರ್ಯನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವನ್ನು ಏನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಎ ಸೌರಕೋಶ. ಇದನ್ನು ನಾವು ಸೌರ ವಿದ್ಯುತ್ತಿನಲ್ಲಿ ಬಳಸ್ತೀವಿ ಸೌರಕೋಶಗಳನ್ನು. ಈ ಸೌರಕೋಶ ಸೂರ್ಯನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 149ನೇ ಪ್ರಶ್ನೆ ಇರ್ತಿದೆ. ಹಿತ್ತಾಳೆಯಲ್ಲಿರುವಂತಹ ಮಿಶ್ರಲೋಹ ಯಾವುದು? ಸರಿಯಾದ ಉತ್ತರ ತಾಮ್ರ ಮತ್ತು ಸತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತಾಮ್ರ ಮತ್ತು ಸತುವಿನ ಮಿಶ್ರಲೋಹ ಹಿತ್ತಾಳೆ ಆಗಿರುತ್ತೆ. ಇನ್ನು 150ನೇ ಪ್ರಶ್ನೆ ಇರ್ತಿದೆ. ಉಷ್ಣೋತ್ಪನ್ನ ಸುರುಳಿಗಳನ್ನು ತಯಾರಿಸಲು ಬಳಸುವ ಮಿಶ್ರಲೋಹ ಯಾವುದು? ಸರಿಯಾದ ಉತ್ತರ ನೈಕ್ರೋಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಾವು ವಾಟರ್ ಹೀಟರ್ನಲ್ಲಿ ಇದನ್ನ ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ. ವಾಟರ್ ಹೀಟರ್ನಲ್ಲಿ ಕಾಣಿಸ್ಕೊಳ್ಳುತ್ತೆ ಆ ಸುರುಳಿ, ಮತ್ತು ಇದು ಸಾಮಾನ್ಯವಾಗಿ ಐರನ್ ಬಾಕ್ಸ್ನಲ್ಲಿ ಕೂಡ ಇರುತ್ತೆ. ಉಷ್ಣೋತ್ಪನ್ನ ಸುರುಳಿಗಳನ್ನು ಈ ನೈಕ್ರೋಮ್ನಿಂದ ತಯಾರು ಮಾಡಲಾಗಿರುತ್ತೆ. 151ನೇ ಪ್ರಶ್ನೆ ಇರ್ತಿದೆ. ಗಾಜನ್ನು ಕತ್ತರಿಸಲು ಬಳಸುವ ಸಿಲಿಕಾನ್ ಸಂಯುಕ್ತದ ಹೆಸರೇನು? ಸೊ ನೋಡಿ, 151ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಲಿಕಾನ್ ಕಾರ್ಬೈಡ್. ಸಿಲಿಕಾನ್ ಕಾರ್ಬೈಡನ್ನು ಗಾಜನ್ನು ಕತ್ತರಿಸಲು ಬಳಸಲಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 152ನೇ ಪ್ರಶ್ನೆ ಈ ರೀತಿ ಇದೆ. ಕಚ್ಚಾ ಪೆಟ್ರೋಲಿಯಂ ತೈಲದಲ್ಲಿ ಇರುವ ಘಟಕಗಳನ್ನು ಬೇರ್ಪಡಿಸಲು ಬಳಸುವಂತಹ ವಿಧಾನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಆಂಶಿಕ ಅಸವನ. ಕಚ್ಚಾ ಪೆಟ್ರೋಲಿಯಂ ತೈಲವನ್ನು ಶುದ್ಧೀಕರಿಸುವಂತಹ ಅಥವಾ ಆ ತೈಲದಲ್ಲಿರುವಂಥ ಘಟಕಗಳನ್ನು ಬೇರ್ಪಡಿಸುವ ವಿಧಾನಕ್ಕೆ ಆಂಶಿಕ ಅಸವನ ಅಂತ ಕರೀತಾರೆ. 153ನೇ ಪ್ರಶ್ನೆ ಈ ರೀತಿ ಇದೆ. ನೈಸರ್ಗಿಕ ಅನಿಲದಲ್ಲಿರುವಂತಹ ಪ್ರಮುಖ ಘಟಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಮೀಥೇನ್. ನೈಸರ್ಗಿಕ ಅನಿಲದಲ್ಲಿ ಮೀಥೇನ್ ಬಹಳ ಪ್ರಮುಖವಾಗಿ ಇರುತ್ತೆ. 154ನೇ ಪ್ರಶ್ನೆ ಈ ರೀತಿ ಇದೆ. ಪಾತ್ರೆಗಳನ್ನು ಲೇಪಿಸಲು ಬಳಸುವ ಪಾಲಿಮರ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಟೆಫ್ಲಾನ್. ಈ ಟೆಫ್ಲಾನನ್ನು ನಾವು ಇತ್ತೀಚೆಗೆ ಹೆಚ್ಚು ಈ ಪಾತ್ರೆಗಳಲ್ಲಿ ಕಾಣಿಸ್ತಿದ್ದೀವಿ. ಪಾತ್ರೆಗಳಲ್ಲಿ ಗ್ರೀನ್ ಕಲರಲ್ಲಿ ಮತ್ತು ಬ್ಲ್ಯಾಕ್ ಕಲರಲ್ಲಿ ಶೇಡ್ ಮಾಡಿರ್ತಾರೆ. ಸೊ ಇದಕ್ಕೆ ಬಳಸುವಂಥ ಲೇಪನ ಮಾಡುವಂತಹ ಒಂದು ಪಾಲಿಮರ್ ಟೆಫ್ಲಾನ್ ಆಗಿದೆ. 155ನೇ ಪ್ರಶ್ನೆ ಈ ರೀತಿ ಇದೆ. ಪ್ರಯೋಗಶಾಲೆಗಳಲ್ಲಿ ತಾಪದ ಏರಿಳಿತ ತಡೆಯಲು ಬಳಸುವಂಥ ಗಾಜು ಯಾವುದು? ಪ್ರಯೋಗಶಾಲೆಯಲ್ಲಿ ಕೆಲವೊಂದು ಆ್ಯಸಿಡ್ಗಳು ತುಂಬ ಉಷ್ಣತೆಯನ್ನು ಹೊಂದಿರುತ್ತೆ. ಈ ಏರಿಳಿತವನ್ನು, ಈ ತಾಪವನ್ನು ತಡೆಯೋದಕ್ಕೆ ಬೋರೋಸಿಲಿಕೇಟ್ ಗಾಜನ್ನು ಯೂಸ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್, ಬೋರೋಸಿಲಿಕೇಟ್ ಗಾಜು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 156ನೇ ಪ್ರಶ್ನೆ ಈ ರೀತಿ ಇದೆ. ಪ್ಲಾಸ್ಮೋಡಿಯಂ ಏಕಕೋಶ ಜೀವಿಯಿಂದ ಉಂಟಾಗುವಂತಹ ರೋಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಮಲೇರಿಯಾ. ಪ್ಲಾಸ್ಮೋಡಿಯಂ ವೈವಾಕ್ಸ್ ಎನ್ನುವಂತಹ ಏಕಕೋಶ ಜೀವಿಯಿಂದ ಮಲೇರಿಯಾ ಉಂಟಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 157ನೇ ಪ್ರಶ್ನೆ ಇರ್ತಿದೆ. ಪೆನ್ಸಿಲಿನ್ ಜೀವನರೋಧಕವನ್ನು ಯಾವ ಜೀವಿಗಳಿಂದ ತಯಾರು ಮಾಡಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ ಶಿಲೀಂಧ್ರ. ಪೆನ್ಸಿಲಿನ್ ನೊಟೇಟಮ್ ಎನ್ನುವಂತಹ ಶಿಲೀಂಧ್ರದಿಂದ ಪೆನ್ಸಿಲಿನ್ ಜೀವನಿರೋಧಕವನ್ನು ತಯಾರಿಸಲಾಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 158ನೇ ಪ್ರಶ್ನೆ ಈ ರೀತಿ ಇದೆ. ಗುಂಪಿಗೆ ಸೇರಿದ ಪದ ತೆಗಿರಿ. ರೆಬಿಸ್, ಪೋಲಿಯೋ, ಹೆಪಟೈಟಿಸ್ ಬಿ, ಟೆಟಾನಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಟೆಟಾನಸ್. 159ನೇ ಪ್ರಶ್ನೆ ಈ ರೀತಿ ಇದೆ.
ಏಡ್ಸ್ ರೋಗಕ್ಕೆ ಸಂಬಂಧಿಸಿದ ಪದವನ್ನು ಗುರುತಿಸಿ. ಸರಿಯಾದ ಉತ್ತರ HIV. ಇದು ಏಡ್ಸ್ ರೋಗಕ್ಕೆ ಸಂಬಂಧಿಸಿದಂಥ ಒಂದು ಪದ ಆಗಿದೆ. 160ನೇ ಪ್ರಶ್ನೆ ಈ ರೀತಿ ಇದೆ. ವೃಕ್ಷಾಯುರ್ವೇದದ ಕೃತಿಯ ಕರ್ತೃ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಪರಾಶರ. ಪರಾಶರ ಎನ್ನುವಂಥ ಮಹರ್ಷಿ ವೃಕ್ಷಾಯುರ್ವೇದ ಎನ್ನುವಂಥ ಕೃತಿಯನ್ನು ಬರೀತಾನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 161ನೇ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನ ಯಾವ ಜೀವಿ ಪ್ರೊಕ್ಯಾರಿಯೋಟ್ ಗುಂಪಿಗೆ ಸೇರಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಇದು ಪ್ರೊಕ್ಯಾರಿಯೋಟ್ ಎನ್ನುವಂಥ ಗುಂಪಿಗೆ ಸೇರಿದೆ. 162ನೇ ಪ್ರಶ್ನೆ ಈ ರೀತಿ ಇದೆ. ಈಸ್ಟ್ ಈ ಕೆಳಗಿನ ಯಾವ ಸಾಮ್ರಾಜ್ಯಕ್ಕೆ ಸೇರಿದೆ? 167ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಿಲೀಂಧ್ರ. ಈ ಶಿಲೀಂಧ್ರ ಸಾಮ್ರಾಜ್ಯಕ್ಕೆ ಈಸ್ಟ್ ಕೂಡ ಸೇರಿದೆ. 163ನೇ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಕಂಡವುಗಳು ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಅಂತೇಳಿ ಕರೆಸ್ಕೊಂಡಿದೆ. ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ವೈರಸ್. ವೈರಸ್ಗಳನ್ನು ಜೀವಿಗಳು ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಅಂತೇಳಿ ನಾವು ಕರಿತೀವಿ. ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿಯಾಗಿ ಇದು ಕಾರ್ಯನಿರ್ವಹಿಸುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 164ನೇ ಪ್ರಶ್ನೆ ಈ ರೀತಿ ಇದೆ. ಜೀವ ಜಗತ್ತಿನಲ್ಲಿರುವ ಅಧಿಕ ಸಂಖ್ಯೆಯ ಪ್ರಭೇದಗಳನ್ನು ಹೊಂದಿರುವ ಗುಂಪು ಯಾವುದು? ಈ ಇಡೀ ಜೀವ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಪ್ರಭೇದ ಎಲ್ಲಿದೆ ಕೇಳಿದ್ರೆ ಕೀಟಗಳಲ್ಲಿದೆ. ಕೀಟಗಳಲ್ಲಿ ಅತ್ಯಂತ ಹೆಚ್ಚು ಪ್ರಭೇದಗಳನ್ನು ಹೊಂದಿದೆ. 165ನೇ ಪ್ರಶ್ನೆ ಈ ರೀತಿ ಇದೆ. ಗುಂಪಿಗೆ ಸೇರಿದ ಪದ ಗುರುತಿಸಿ. ಭತ್ತ, ಕಬ್ಬು, ಗೋವಿನ ಜೋಳ, ತೊಗರಿ ಸಸ್ಯ. ತುಂಬ ಈಸಿಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ ತೊಗರಿ ಸಸ್ಯ. 167ನೇ ಪ್ರಶ್ನೆ ಈ ರೀತಿ ಇದೆ. ಗ್ಲೂಕೋಸ್ ಉತ್ಕರ್ಷಣೆಗೊಂಡು ATP ಬಿಡುಗಡೆಯಾಗುವ ಕೋಶದ ಭಾಗ ಯಾವುದು ಕೇಳಿದ್ರೆ 167ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾದಲ್ಲಿ ಗ್ಲೂಕೋಸ್ ಉತ್ಕರ್ಷಣೆಗೊಂಡು ATP ಬಿಡುಗಡೆ ಆಗುತ್ತೆ. 168ನೇ ಪ್ರಶ್ನೆ ಈ ರೀತಿ ಇದೆ. ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಎಲ್ಲಿ ಆಗುತ್ತೆ? ಸರಿಯಾದ ಉತ್ತರ ಕ್ಲೋರೋಫಾಸ್ಟ್ನಲ್ಲಿ ಆಗುತ್ತೆ. ಸಸ್ಯಗಳಲ್ಲಿರುವಂತಹ ಕ್ಲೋರೋಫಾಸ್ಟ್ನಲ್ಲಿ ಸೌರಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಬದಲಾವಣೆ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 169ನೇ ಪ್ರಶ್ನೆ ಈ ರೀತಿ ಇದೆ. ಜೀವಕೋಶದಲ್ಲಿರುವ ರೈಬೋಸೋಮ್ಗಳನ್ನು ನಾವು ಏನಂತ ಕರಿತೀವಿ? ಸೊ 169ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರೋಟೀನ್ ತಯಾರಿಕಾ ಘಟಕ ಅಂತೇಳಿ ಕರಿತೀವಿ. ರೈಬೋಸೋಮ್ ಪ್ರೋಟೀನ್ ತಯಾರಿಕಾ ಘಟಕ. ಅದೇ ನಾವು ಲೈಬೋಸೋಮ್ ಅಂತ ಹೇಳಿದ್ರೆ ಆತ್ಮಹತ್ಯೆ ಸಂಚಿ ಅಂತೇಳಿ ಕರಿತೀವಿ. ಅದು ಕೂಡ ಗೊತ್ತಿರಲಿ. ಸೊ 169ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ. 170ನೇ ಪ್ರಶ್ನೆ ಈ ರೀತಿ ಇದೆ. ಮಾನವನ ಜೀವಕೋಶಗಳಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ 23 ಜೊತೆ ಕ್ರೋಮೋಸೋಮ್ಗಳು ಪ್ರತಿಯೊಂದು ಮಾನವನ ಜೀವಕೋಶದಲ್ಲಿರುವಂಥ ಕ್ರೋಮೋಸೋಮ್ಗಳ ಸಂಖ್ಯೆ ಆಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 171ನೇ ಪ್ರಶ್ನೆ ಈ ರೀತಿ ಇದೆ. ಮಾನವನ ಗುಣಲಕ್ಷಣಗಳನ್ನು ನಿಯಂತ್ರಿಸುವ ವಂಶಾಣುಗಳು ಇರೋದೆಲ್ಲಿ? 171ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಗೈನ್ ಕ್ರೋಮೋಸೋಮ್ಗಳಲ್ಲಿಯೇ ಮಾನವನ ಗುಣಲಕ್ಷಣಗಳನ್ನು ನಿಯಂತ್ರಿಸುವಂಥ ವಂಶಾಣುಗಳು ಇರುತ್ತೆ. 172ನೇ ಪ್ರಶ್ನೆ ಈ ರೀತಿ ಇದೆ. ಪ್ರೋಟೀನ್ ಸಂಶ್ಲೇಷಣೆಯನ್ನು ನಿಯಂತ್ರಿಸುವಂತಹ ಅಂಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಇದೆಯಲ್ಲ ಇದು ಪ್ರೋಟೀನ್ ಸಂಶ್ಲೇಷಣೆಯನ್ನು ನಿಯಂತ್ರಿಸುತ್ತೆ. 173ನೇ ಪ್ರಶ್ನೆ ಈ ರೀತಿ ಇದೆ. ಜೀವಿಗಳ ಕಾರ್ಯಸ್ವರೂಪದ ನೀಲಿ ನಕ್ಷೆ ಅಂತೇಳಿ ಯಾವುದನ್ನು ನಾವು ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಎ DNA. DNA ಜೀವಿಗಳ ಕಾರ್ಯಸ್ವರೂಪದ ನೀಲಿ ನಕ್ಷೆ ಅಂತೇಳಿ ಕರಿತೀವಿ. 174ನೇ ಪ್ರಶ್ನೆ ಈ ರೀತಿ ಇದೆ. ಗುಂಪಿಗೆ ಸೇರಿದ ಪದವನ್ನು ತೆಗೀರಿ. ABDE ಅಂತಿದೆ. ಸರಿಯಾದ ಉತ್ತರ 174ನೇ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಬಿ. ನೋಡಿ ADEKಯನ್ನು ಒಂದು ಗುಂಪಿಗೆ ನಾವು ಸೇರಿಸ್ತೀವಿ. ADEKಯನ್ನು ಒಂದು ಗುಂಪಿಗೆ ಸೇರಿಸ್ತೀವಿ. ಯಾಕಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಪ್ಷನ್ ಕೂಡ ನಾನು ಕ್ಲೂ ಕೊಟ್ಟಿರ್ತೀನಿ. ಸಾಮಾನ್ಯವಾಗಿ ADEK ಮತ್ತು ಉಳಿದಿರುವಂತಹ ಜೀವಸತ್ವಗಳನ್ನು ನೀರಿನಲ್ಲಿ ಕರಗುವ ಮತ್ತು ಕೊಬ್ಬಿನಲ್ಲಿ ಕರಗುವ ಅಂತ ಹೇಳ್ತೀವಿ. ಹಾಗಾದರೆ ADEK ಯಾವುದಕ್ಕೆ ಸಂಬಂಧಪಟ್ಟಿದ್ದು? ADE ಇವು ಮೂರು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 175ನೇ ಪ್ರಶ್ನೆ ಈ ರೀತಿ ಇದೆ. ಆಹಾರದಲ್ಲಿರುವ ಪಿಷ್ಟದ ಮೇಲೆ ವರ್ತಿಸಿ ಮಾಲ್ಟೋಸ್ ಅನ್ನಾಗಿ ಪರಿವರ್ತಿಸುವ ಕಿಣ್ವ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಅಮೈಲೇಸ್. 176ನೇ ಪ್ರಶ್ನೆ ಈ ರೀತಿ ಇದೆ. ಹಾಲಿನಲ್ಲಿರುವ ಸಕ್ಕರೆಯ ರೂಪ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಲ್ಯಾಕ್ಟೋಸ್. ಹಾಲಿನಲ್ಲಿ ಲ್ಯಾಕ್ಟೋಸ್ ಸಕ್ಕರೆಯ ರೂಪ ಇರುತ್ತೆ. 177ನೇ ಪ್ರಶ್ನೆ ಈ ರೀತಿ ಇದೆ. ರಕ್ತ ಹೆಪ್ಪುಗಟ್ಟಲು ನೆರವಾಗುವ ರಕ್ತದ ಘಟಕ ಯಾವುದು? ಸರಿಯಾದ ಉತ್ತರ ಪ್ಲೇಟಲೆಟ್ಸ್ ಅಥವಾ ಕಿರುತಟ್ಟೆಗಳು ಅಂತಲೂ ಕೂಡ ನಾವಿನ್ನು ಕರಿತೀವಿ. 178ನೇ ಪ್ರಶ್ನೆ ಈ ರೀತಿ ಇದೆ. ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಒಯ್ಯುವ ಮಹಾಪಧಮನಿ ಹೊರಡುವುದು ಹೃದಯದ ಯಾವ ಭಾಗದಿಂದ ಅಂತ ಕೇಳಿದ್ರೆ ಹೃದಯದ ಎಡ ಹೃತ್ಕುಕ್ಷಿಯಿಂದ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 179ನೇ ಪ್ರಶ್ನೆ ಈ ರೀತಿ ಇದೆ.
ಅಮೋನಿಯಾ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಸೇರಿ ಯೂರಿಯಾ ಉತ್ಪತ್ತಿಯಾಗುವಂಥ ಅಂಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಯಕೃತ್. ಯಕೃತ್ನಲ್ಲಿ ಅಮೋನಿಯಾ ಮತ್ತು ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಸೇರಿ ಯೂರಿಯಾ ಉತ್ಪತ್ತಿ ಆಗುತ್ತೆ. 180ನೇ ಪ್ರಶ್ನೆ ಈ ರೀತಿ ಇದೆ. ಹೈಪರ್ ಮೆಟ್ರೋಫಿಯಾ ಅಂದರೆ ಏನದು? ಯಾವ ರೀತಿ? ಕಣ್ಣಿಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ಇದು. ಹೈಪರ್ ಮೆಟ್ರೋಫಿಯಾ ಅಂದರೆ ದೂರದೃಷ್ಟಿ ದೋಷ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 181ನೇ ಪ್ರಶ್ನೆ ಈ ರೀತಿ ಇದೆ. ಕಣ್ಣನ್ನು ರಕ್ಷಿಸುತ್ತಿರುವಂಥ ತೆಳುವಾದ ಪೊರೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಕಂಜಕ್ಟಿವಾ. ಇದು ಕಣ್ಣನ್ನು ರಕ್ಷಿಸುತ್ತಿರುವಂಥ ತೆಳುವಾದ ಪೊರೆಯಾಗಿದೆ. 182ನೇ ಪ್ರಶ್ನೆ ಈ ರೀತಿ ಇದೆ. ಹೈಪರ್ ಮೆಟ್ರೋಫಿಯಾ ಅಂತೇಳಿ ಕರೆದ್ರೆ ಯಾವುದು? ಸರಿಯಾದ ಉತ್ತರ 182ನೇ ಪ್ರಶ್ನೆ ಸರಿಯಾದ ಉತ್ತರ ದೂರದೃಷ್ಟಿ ದೋಷ. ರಿಪೀಟ್ ಆಗಿದೆ, ಇದು ದೂರದೃಷ್ಟಿ ದೋಷ. 183ನೇ ಪ್ರಶ್ನೆ ಈ ರೀತಿ ಇದೆ. ಪಿಟ್ಯೂಟರಿ ಗ್ರಂಥಿ ಇರುವಂಥ ಸ್ಥಳ ಯಾವುದು? ಸರಿಯಾದ ಉತ್ತರ ಮೆದುಳು. ಮೆದುಳಿನ ಹತ್ತಿರದಲ್ಲೇ ಈ ಪಿಟ್ಯೂಟರಿ ಗ್ರಂಥಿ ಇರುತ್ತೆ. 184ನೇ ಪ್ರಶ್ನೆ ಈ ರೀತಿ ಇದೆ. ಕೆಳಗಿನ ಯಾವುದು ಮನುಷ್ಯನಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತೆ? ಸರಿಯಾದ ಉತ್ತರ ಇನ್ಸುಲಿನ್. ಇನ್ಸುಲಿನ್ ಇದು ಮನುಷ್ಯನಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತೆ. ಇನ್ಸುಲಿನ್ ವೇರಿಯೇಷನ್ ಆದರೆ ಮನುಷ್ಯನಲ್ಲಿ ಸಕ್ಕರೆ ಕಾಯಿಲೆ ಉಂಟಾಗುತ್ತೆ. 185ನೇ ಪ್ರಶ್ನೆ ಈ ರೀತಿ ಇದೆ. ಕಬ್ಬಿಣದ ಕೊರತೆಯಿಂದ ಯಾವ ನ್ಯೂನತೆ ಉಂಟಾಗುತ್ತೆ? 185ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರಕ್ತಹೀನತೆ. ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತೆ. 186ನೇ ಪ್ರಶ್ನೆ ಈ ರೀತಿ ಇದೆ. ನಿತ್ಯ ಹರಿದ್ವರ್ಣ ಅರಣ್ಯಗಳು ಕಂಡುಬರುವ ಪ್ರದೇಶ ಯಾವುದು? ಸಮಭಾಜಿಕ ವೃತ್ತ ಪ್ರದೇಶ. ಸಾಮಾನ್ಯವಾಗಿ ಭಾರತ ಕೂಡ ಈ ಒಂದು ವಲಯದಲ್ಲೇ ಬರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 187ನೇ ಪ್ರಶ್ನೆ ಈ ರೀತಿ ಇದೆ. ಆರಿಜಿನ್ ಆಫ್ ಸ್ಪೀಸೀಸ್ ಎನ್ನುವಂಥ ಕೃತಿಯನ್ನು ಬರೆದವರು ಯಾರು? ಇದರ ಕರ್ತೃ ಯಾರು? ವೆರಿ ಈಸಿಯೆಸ್ಟ್ ಕ್ವಶನ್. ಸರಿಯಾದ ಉತ್ತರ ಆಪ್ಷನ್ ಬಿ ಚಾರ್ಲ್ಸ್ ಡಾರ್ವಿನ್. 188ನೇ ಪ್ರಶ್ನೆ ಈ ರೀತಿ ಇದೆ. ನೆಫ್ರಾನ್ ಇದು ಯಾವ ಅಂಗಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ನೆಫ್ರಾನ್ ಇದು ಮೂತ್ರಪಿಂಡಕ್ಕೆ ಸಂಬಂಧಿಸಿದೆ. ಮೂತ್ರಪಿಂಡಗಳಲ್ಲಿ ಸಾವಿರಾರು ಲಕ್ಷಾಂತರ ನೆಫ್ರಾನ್ಗಳಿರ್ತವೆ. ಈ ನೆಫ್ರಾನ್ಗಳು ರಕ್ತ ಸೋಸುವಿಕೆಯಲ್ಲಿ ಸಹಾಯಕಾರಿ ಆಗಿರ್ತವೆ. 189ನೇ ಪ್ರಶ್ನೆ ಈ ರೀತಿ ಇದೆ. ಮುಂಜಾನೆಯ ನಕ್ಷತ್ರ ಅಂತ ಯಾವ ಗ್ರಹವನ್ನು ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಕಿನ ಚುಕ್ಕಿ. ಬೆಳಗಿನ ಚುಕ್ಕಿ ಅಂತಲೂ ಕೂಡ ಕರೀತಾರೆ. ಮುಂಜಾನೆಯ ನಕ್ಷತ್ರ ಅಂತ ಕೂಡ ಕರೀತಾರೆ. ಶುಕ್ರ ಗ್ರಹ. 190ನೇ ಪ್ರಶ್ನೆ ಈ ರೀತಿ ಇದೆ. ಬಾರೋಮೀಟರನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಟಾರಿಸೆಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಟಾರಿಸೆಲ್ಲಿ ಅವರು ಬಾರೋಮೀಟರ್ನ ಕಂಡುಹಿಡಿದರು. 191ನೇ ಪ್ರಶ್ನೆ ಈ ರೀತಿ ಇದೆ. ಹೃದಯಾಘಾತಕ್ಕೆ ಮುಖ್ಯವಾದ ಕಾರಣ ಏನು? ಸರಿಯಾದ ಉತ್ತರ ಮನುಷ್ಯನ ರಕ್ತದಲ್ಲಿರುವಂಥ ಕೊಲೆಸ್ಟ್ರಾಲ್ ಹೆಚ್ಚಾದರೆ ಹೃದಯಾಘಾತ ಆಗುತ್ತೆ. 192ನೇ ಪ್ರಶ್ನೆ ಈ ರೀತಿ ಇದೆ. ನಿಂಬೆಹಣ್ಣಿನಲ್ಲಿರುವಂಥ ಆಮ್ಲ ಯಾವುದು? ತುಂಬ ಈಸಿಯಾಗಿರೋ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಎ ಸಿಟ್ರಿಕ್ ಆಮ್ಲ. ಸಿಟ್ರಿಕ್ ಆ್ಯಸಿಡ್ ನಿಂಬೆಹಣ್ಣಲ್ಲಿರುತ್ತೆ. 193ನೇ ಪ್ರಶ್ನೆ ಈ ರೀತಿ ಇದೆ. ಅತಿ ಹಗುರವಾದಂತಹ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಜಲಜನಕ. ಜಲಜನಕ ಅತ್ಯಂತ ಹಗುರವಾದ ಅನಿಲ. 194ನೇ ಪ್ರಶ್ನೆ ಈ ರೀತಿ ಇದೆ. ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ದಾನಿ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಓ ರಕ್ತದ ಗುಂಪನ್ನು ಅಥವಾ ಓ ಪಾಸಿಟಿವನ್ನು ಸಾರ್ವತ್ರಿಕ ದಾನಿ ಅಂತೇಳಿ ಕರೀತಾರೆ. ಎ ಬಿ ಪಾಸಿಟಿವನ್ನು ಸಾರ್ವತ್ರಿಕ ಸ್ವೀಕಾರಿ ಅಂತೇಳಿ ಕರೀತಾರೆ. ಇನ್ನು 195ನೇ ಪ್ರಶ್ನೆ ಈ ರೀತಿ ಇದೆ. ಆನೆಕಾಲು ರೋಗಕ್ಕೆ ಕಾರಣವಾದ ಹುಳು ಯಾವುದು? ಸರಿಯಾದ ಉತ್ತರ ಪೈಲೇರಿಯಾ ದುಂಡು ಹುಳು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪೈಲೇರಿಯಾ ದುಂಡು ಹುಳು ಆನೆಕಾಲು ರೋಗಕ್ಕೆ ಕಾರಣ ಆಗುತ್ತೆ. 196ನೇ ಪ್ರಶ್ನೆ ಈ ರೀತಿ ಇದೆ. ತಳಿಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಗ್ರೆಗರ್ ಮೆಂಡಲ್. ಗ್ರೆಗರ್ ಮೆಂಡಲ್ ಅವರು ಬಟಾಣಿ ಸಸ್ಯದ ಮೇಲೆ ಪ್ರಯೋಗವನ್ನು ಮಾಡಿ ತಳಿಶಾಸ್ತ್ರದ ಪಿತಾಮಹ ಅಂತೇಳಿ ಕರೆಸ್ಕೊಳ್ತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 197ನೇ ಪ್ರಶ್ನೆ ಈ ರೀತಿ ಇದೆ. ಕ್ವಾಶಿಯೋರ್ಕರ್ ಕಾಯಿಲೆಗೆ ಕಾರಣವಾಗುವಂಥ ಯಾವ ಕೊರತೆಯಿಂದ ಈ ಕ್ವಾಶಿಯೋರ್ಕರ್ ಅನ್ನುವಂಥ ಕಾಯಿಲೆ ಉಂಟಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ ಪ್ರೋಟೀನ್ ಕೊರತೆಯಿಂದ ಉಂಟಾಗುತ್ತೆ. 198ನೇ ಪ್ರಶ್ನೆ ಈ ರೀತಿ ಇದೆ. ಅನಾಫಿಲಿಸ್ ಸೊಳ್ಳೆಯಿಂದ ಬರುವ ರೋಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಮಲೇರಿಯಾ. ಮಲೇರಿಯಾ ರೋಗಕ್ಕೆ ಪ್ರಮುಖ ವಾಹಕ ಯಾವುದು ಕೇಳಿದ್ರೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆ. 199ನೇ ಪ್ರಶ್ನೆ ಈ ರೀತಿ ಇದೆ. ರಕ್ತ ಕೆಂಪಾಗಿರಲು ಇದರ ಇರುವಿಕೆ ಕಾರಣ? ರಕ್ತ ಯಾಕೆ ಕೆಂಪಾಗಿರುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ರಕ್ತದಲ್ಲಿರುವಂಥ ಹಿಮೋಗ್ಲೋಬಿನ್ ಆ ರಕ್ತದ ಬಣ್ಣ ಅದು ಕೆಂಪಾಗಿರೋಕ್ಕೆ ಕಾರಣ ಆಗುತ್ತೆ. 200ನೇ ಪ್ರಶ್ನೆ ಈ ರೀತಿ ಇದೆ. ರಿಕೆಟ್ಸ್ ಒಂದು ವಿಧದ ಯಾವ ರೋಗ? ಯಾವ ನ್ಯೂನತೆಯಿಂದ ರಿಕೆಟ್ಸ್ ಬರುತ್ತೆ ಕೇಳಿದ್ರೆ ಇದು ವಿಟಮಿನ್ ಎ ಕೊರತೆಯಿಂದ ಬರುತ್ತೆ. ಇದು ನೋಡಿ, ಇದನ್ನು ನಾವು ನ್ಯೂನತಾ ರೋಗ ಅಂತೇಳಿ ಕರಿತೀವಿ. ಯಾಕಂದರೆ ವಿಟಮಿನ್ ಎ ಕೊರತೆಯಿಂದ, ನ್ಯೂನತೆ ಅಂದರೆ ಕೊರತೆ ಅಂತ ಅರ್ಥ, ಕೊರತೆಯಿಂದ ಉಂಟಾಗುವ ರೋಗ. ಯಾವುದು ಕೊರತೆ ಆಗುತ್ತೆ ಕೇಳಿದ್ರೆ ವಿಟಮಿನ್ ಎ ಕೊರತೆ ಆಗುತ್ತೆ. 201ನೇ ಪ್ರಶ್ನೆ ಈ ರೀತಿ ಇದೆ. ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿದಂಥ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ ಐಸಾಕ್ ನ್ಯೂಟನ್. 202ನೇ ಪ್ರಶ್ನೆ ಈ ರೀತಿ ಇದೆ.
ಮಧುಮೇಹ ಇದರಿಂದ ಉಂಟಾಗುತ್ತೆ. ಮಧುಮೇಹ ನೋಡಿ, ರಕ್ತದಲ್ಲಿ ಇನ್ಸುಲಿನ್ ಇಲ್ಲದೆ ಇದ್ದರೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತೀವಿ ಅದು ಉಂಟಾಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 203ನೇ ಪ್ರಶ್ನೆ ಈ ರೀತಿ ಇದೆ, ಮನುಷ್ಯನ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟು? ಸರಿಯಾದ ಉತ್ತರ 98.4 ಡಿಗ್ರಿ ಫ್ಯಾರನೈಟ್. ಸಾಮಾನ್ಯವಾಗಿ ನಾವು ಫ್ಯಾರನೈಟ್ಗಳಲ್ಲೇ ಮನುಷ್ಯನ ದೇಹದ ಉಷ್ಣತೆಯನ್ನು ಅಳಿತೀವಿ. ಯಾಕಂದರೆ ವೈದ್ಯರು ಬಳಸುವಂತಹ ವೈದ್ಯಕೀಯ ಉಷ್ಣತಾ ಮಾಪಕ ಏನಿದೆಯಲ್ಲ ಅಥವಾ ಥರ್ಮಾಮೀಟರ್ ಏನಿದೆಯಲ್ಲ ಇದು ಫ್ಯಾರನ್ಹೀಟ್ ಸ್ಕೇಲ್ನಲ್ಲಿದೆ. ಹಾಗಾಗಿ ಮನುಷ್ಯನ ದೇಹದ ಸಾಮಾನ್ಯ ಉಷ್ಣತೆಯನ್ನು ಕೂಡ ಫ್ಯಾರನ್ಹೀಟ್ ಸ್ಕೇಲಲ್ಲೇ ನಾವು ಕನ್ಸಿಡರ್ ಮಾಡ್ತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 204ನೇ ಪ್ರಶ್ನೆ ಈ ರೀತಿ ಇದೆ, ಬೀಳುವ ನಕ್ಷತ್ರ ಅಂತೇಳಿ ಯಾವುದನ್ನು ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಉಲ್ಕೆ. ಉಲ್ಕೆಗಳನ್ನು ಬೀಳುವ ನಕ್ಷತ್ರ ಅಂತ ಕರೀತಾರೆ. 205ನೇ ಪ್ರಶ್ನೆ ಈ ರೀತಿ ಇದೆ, ಇನ್ಸುಲಿನ್ ಈ ಕೆಳಕಂಡ ಯಾವುದನ್ನು ನಿಯಂತ್ರಿಸುತ್ತೆ? ನೋಡಿ, ಇನ್ಸುಲಿನ್ ರಕ್ತದಲ್ಲಿರುವಂಥ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 206ನೇ ಪ್ರಶ್ನೆ ಈ ರೀತಿ ಇದೆ, ಈ ಕೆಳಗಿನ ಯಾವ ರೋಗ ನೀರಿನಿಂದ ಉಂಟಾಗೋದಿಲ್ಲ? ಸರಿಯಾದ ಉತ್ತರ ಅಸ್ತಮ. ಅಸ್ತಮ ನೀರಿನಿಂದ ಉಂಟಾಗೋದಿಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 207ನೇ ಪ್ರಶ್ನೆ ಈ ರೀತಿ ಇದೆ, ಮನುಷ್ಯನ ದೇಹದ ಉಷ್ಣತೆಯನ್ನು ಅಳೆಯುವಂತಹ ಮಾಪಕ ಯಾವುದು? ಸರಿಯಾದ ಉತ್ತರ ಥರ್ಮಾಮೀಟರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 208ನೇ ಪ್ರಶ್ನೆ ಈ ರೀತಿ ಇದೆ, ಸಿಡುಬು ಕಾಯಿಲೆಯನ್ನು ಇದರಿಂದ ತಡೆಗಟ್ಟಬಹುದು? ಸರಿಯಾದ ಉತ್ತರ ವ್ಯಾಕ್ಸಿನೇಷನ್ ಮೂಲಕ ಸಿಡುಬು ಕಾಯಿಲೆಯನ್ನು ತಡೆಗಟ್ಟಬಹುದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 209ನೇ ಪ್ರಶ್ನೆ ಈ ರೀತಿ ಇದೆ, ಸೂರ್ಯನ ಕಿರಣ ನಮ್ಮ ದೇಹಕ್ಕೆ ಯಾವ ವಿಟಮಿನ್ ಕೊಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ವಿಟಮಿನ್ ಡಿ ಯನ್ನು ಕೊಡುತ್ತೆ. ಆ ಕಾರಣಕ್ಕೆ ತುಂಬ ಹಿಂದಿನಿಂದಲೂ ಚಿಕ್ಕ ಮಕ್ಕಳನ್ನು ಸೂರ್ಯನ ಎಳಬಿಸಿನಲ್ಲಿ ಇರಿಸುವಂಥ ಒಂದು ವ್ಯವಸ್ಥೆ ಇತ್ತು. ಯಾಕಂದರೆ ಅದು ಸೂರ್ಯನ ಕಿರಣದಿಂದ ನಮಗೆ ವಿಟಮಿನ್ ಡಿ ಸಿಗುತ್ತೆ ಅನ್ನೋ ಕಾರಣದಿಂದ. 210ನೇ ಪ್ರಶ್ನೆ ಈ ರೀತಿ ಇದೆ, ವಿಟಮಿನ್ ಎ ಕೊರತೆಯು ಯಾವ ಕಾಯಿಲೆಗೆ ಕಾರಣ ಆಗುತ್ತೆ ಕೇಳಿದ್ರೆ ರಾತ್ರಿ ಕುರುಡು ಅಥವಾ ಇರುಳು ಗುರುಡುಗೆ ಕಾರಣ ಆಗುತ್ತೆ. ವಿಟಮಿನ್ ಎನ ರಾಸಾಯನಿಕ ಹೆಸರು ರೆಟಿನಾಲ್. ಇದನ್ನು ಕೂಡ ತುಂಬ ಸರಿ ಕೇಳಿದ್ದಾರೆ, ಗೊತ್ತಿರಲಿ. 211ನೇ ಪ್ರಶ್ನೆ ಈ ರೀತಿ ಇದೆ, ಸಸ್ಯಗಳು ಹಸಿರಾಗಿರೋದಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ಲೋರೋಫಿಲ್. ಸಸ್ಯದಲ್ಲಿರುವಂತಹ ಕ್ಲೋರೋಫಿಲ್ ಎನ್ನುವಂಥ ಅಂಶ ಸಸ್ಯದ ಹಸಿರು ಬಣ್ಣಕ್ಕೆ ಕಾರಣ ಆಗಿದೆ. 212ನೇ ಪ್ರಶ್ನೆ ಈ ರೀತಿ ಇದೆ, ಸಾಪೇಕ್ಷತಾ ಸಿದ್ಧಾಂತವನ್ನು ಕಂಡುಹಿಡಿದವರು ಅಥವಾ ಮಂಡಿಸಿದವರು ಯಾರು ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಡಿ, ಆಲ್ಬರ್ಟ್ ಐನ್ಸ್ಟೀನ್. ಆಲ್ಬರ್ಟ್ ಐನ್ಸ್ಟೀನ್ ಅವರು ಸಾಪೇಕ್ಷತಾ ಸಿದ್ಧಾಂತವನ್ನು ಕಂಡುಹಿಡಿದರು. 213ನೇ ಪ್ರಶ್ನೆ ಈ ರೀತಿ ಇದೆ, ಈ ಕೆಳಗಿನವುಗಳಲ್ಲಿ ಯಾವ ಕಾಯಿಲೆ ನೀರಿನ ಕಲುಷತೆಯಿಂದ ಹರಡುತ್ತೆ ಅಥವಾ ಬರುತ್ತೆ? 213ಕ್ಕೆ ಸರಿಯಾದ ಉತ್ತರ ಆಮಶಂಕೆ ಅಥವಾ ಆಮಶಂಕೆ ಭೇದಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 214ನೇ ಪ್ರಶ್ನೆ ಈ ರೀತಿ ಇದೆ, ಒಬ್ಬ ಯುವ ಪುರುಷನ ದೇಹದಲ್ಲಿರಬೇಕಾದಂಥ ರಕ್ತದ ಒತ್ತಡ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ, ಆಪ್ಷನ್ ಡಿ 120/80. ಬಿ ಪಿ, ರಕ್ತದ ಒತ್ತಡ ಅಂದರೆ ಬಿ ಪಿ, ಬ್ಲಡ್ ಪ್ರೆಷರ್ ಅಂತ ನಾವೇನು ಹೇಳ್ತೀವಲ್ಲ, ಇದಕ್ಕಿಂತ ಹೆಚ್ಚಾದರೂ ಕೂಡ ತೊಂದರೆ, ಕಡಿಮೆ ಆದರೂ ಕೂಡ ತೊಂದರೆ. 215ನೇ ಪ್ರಶ್ನೆ ಈ ರೀತಿ ಇದೆ, ಮನುಷ್ಯ ತನ್ನ ದೇಹದಲ್ಲಿ ಎಷ್ಟು ಪ್ರಮಾಣದ ರಕ್ತವನ್ನು ಹೊಂದಿರ್ತಾನೆ ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಬಿ, 8%. ಮನುಷ್ಯನ ದೇಹದಲ್ಲಿ 8% ರಕ್ತ ಇರುತ್ತೆ. 216ನೇ ಪ್ರಶ್ನೆ ಈ ರೀತಿ ಇದೆ, ದೇಹದಲ್ಲಿ ಬಿಳಿ ರಕ್ತ ಕಣಗಳ ಕಾರ್ಯ ಏನು ಅಂಥೇಳಿ? ಸರಿಯಾದ ಉತ್ತರ ಆಪ್ಷನ್ ಎ, ಕಾಯಿಲೆ ವಿರುದ್ಧ ದೇಹದ ರಕ್ಷಣೆಯನ್ನು ಮಾಡೋದು. ಹಾಗಾಗಿ ಬಿಳಿ ರಕ್ತ ಕಣಗಳು ಕಡಿಮೆ ಆದರೆ ಜ್ವರ ಬರುತ್ತೆ ಇಮಿಡಿಯೇಟಾಗಿ. ಬಿಳಿ ರಕ್ತ ಕಣಗಳು ತುಂಬ ಇಂಪಾರ್ಟೆಂಟಾಗಿ ಕೆಲಸ ಮಾಡುತ್ತೆ. 217ನೇ ಪ್ರಶ್ನೆ ಈ ರೀತಿ ಇದೆ, ಸಾಮಾನ್ಯವಾಗಿ ಮನೆಯಲ್ಲಿ ಬಳಸುವ ಸಕ್ಕರೆ ಏನಾಗಿರುತ್ತೆ? ಯಾವ ರೀತಿಯ ಸಕ್ಕರೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ? ಸರಿಯಾದ ಉತ್ತರ ಆಪ್ಷನ್ ಎ, ಸೂಕ್ರೋಸ್ ಅಂತೇಳಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. 218ನೇ ಪ್ರಶ್ನೆ ಈ ರೀತಿ ಇದೆ, ಬಾಹ್ಯಾಕಾಶದಲ್ಲಿದ್ದಾಗ ಮಾನವನಿಗೆ ಆಕಾಶ ಈ ರೀತಿ ಕಾಣುತ್ತೆ ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಕಪ್ಪಾಗಿ ಕಾಣುತ್ತೆ. ಆಕಾಶ ಅಥವಾ ಭೂಮಿ ಅಂತೇಳಿ ನಾವು ಹೇಳ್ಬೋದು, ಕಪ್ಪಾಗಿ ಕಾಣುತ್ತೆ. 219ನೇ ಪ್ರಶ್ನೆ ಈ ರೀತಿ ಇದೆ, ಚಂದ್ರನ ಮೇಲೆ ಕಾಲೂರಿದ ಪ್ರಥಮ ಮನುಷ್ಯ ಯಾರು ಅಂತೇಳಿ? ಸರಿಯಾದ ಉತ್ತರ ನೀಲ್ ಆರ್ಮ್ಸ್ಟ್ರಾಂಗ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 220ನೇ ಪ್ರಶ್ನೆ ಈ ರೀತಿ ಇದೆ, ವಿಟಮಿನ್ ಎ ಅಂಶವು ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಿಗೆ ಸಿಗುತ್ತೆ ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಎ, ಹಾಲಿನಲ್ಲಿ ವಿಟಮಿನ್ ಎ ಅಂಶ ಅತ್ಯಂತ ಹೆಚ್ಚಿನಾಗಿ ಸಿಗುತ್ತೆ. 221ನೇ ಪ್ರಶ್ನೆ ಈ ರೀತಿ ಇದೆ, BCG ಚುಚ್ಚುಮದ್ದನ್ನು ಮುಂಚಿತವಾಗಿ ಹಾಕಿಸ್ಕೊಂಡ್ರೆ ಯಾವ ಕಾಯಿಲೆಯನ್ನು ತಡೆಗಟ್ಟಬಹುದು? ಸರಿಯಾದ ಉತ್ತರ ನೋಡಿ, 221ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಟ್ಯೂಬರ್ಕ್ಯುಲೋಸಿಸ್ ಅಥವಾ TB ಅಂತೇಳಿ ನಾವೇನು ಕರಿತೀವಿ. ಟ್ಯೂಬರ್ಕ್ಯುಲೋಸಿಸ್, ಬ್ಯಾಸಿಲಸ್ ಅಂತಲೂ ಕೂಡ ಕರಿತೀವಿ. ಇದನ್ನು BCG ಚುಚ್ಚುಮದ್ದಿನ ಮೂಲಕ ತಡೆಗಟ್ಟಬಹುದು. 222ನೇ ಪ್ರಶ್ನೆ, DNA ಮೂಲ ಅಂಶ ಯಾವುದು? ಸರಿಯಾದ ಉತ್ತರ ನ್ಯೂಕ್ಲಿಯೋಸೈಡ್ಸ್ ಅಥವಾ ನ್ಯೂಕ್ಲಿಯರ್ ಸೈಡ್ಸ್ ಅಂತ ನಾವು ಕರಿತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 223ನೇ ಪ್ರಶ್ನೆ, ರಾಡಾರನ್ನು ಯಾವುದರ ಪತ್ತೆಗೆ ಉಪಯೋಗಿಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಹಾರಾಡುವ ವಸ್ತುಗಳು
ಹಾರಾಡುವ ವಸ್ತು ಅಂದರೆ ಹಕ್ಕಿ ಪಕ್ಷಿ ಆ ರೀತಿ ಅಲ್ಲ, ಹಾರಾಡುವಂತಹ ಒಂದು ಕ್ಷಿಪಣಿಗಳಿರ್ಬೋದು, ಹಾರಾಡುವಂತಹ ವಿಮಾನಗಳನ್ನು ಗುರುತಿಸೋದಕ್ಕೋಸ್ಕರ ಸಾಮಾನ್ಯವಾಗಿ ಮಿಲಿಟ್ರಿಯಲ್ಲಿ ರಾಡಾರನ್ನು ಪತ್ತೆ ಹಚ್ಚಲಾಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 224ನೇ ಪ್ರಶ್ನೆ ಇರ್ತಿದೆ, ಭಾರತದಲ್ಲಿ ಉಪಗ್ರಹಗಳನ್ನು ನಿಯಂತ್ರಿಸುವಂತಹ ಪ್ರಮುಖ ಕೇಂದ್ರ ಇಲ್ಲಿದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಸನದಲ್ಲಿದೆ. 225ನೇ ಪ್ರಶ್ನೆ ಇರ್ತಿದೆ, ಭಾರತದ ಪ್ರಥಮ ಉಪಗ್ರಹ ಆರ್ಯಭಟವನ್ನು ಎಲ್ಲಿಂದ ಹಾರಿಸಲಾಯಿತು? 225ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ BS ಲೇಕ್. USSR ಅಂತ ನಾವು ಕರಿತಿದ್ವಿ. USSRನ BS ಲೇಕ್ನಿಂದ ಭಾರತದ ಪ್ರಥಮ ಉಪಗ್ರಹ ಆರ್ಯಭಟವನ್ನು ಹಾರಿಸಲಾಯಿತು. 226ನೇ ಪ್ರಶ್ನೆ ಇರುತ್ತಿದೆ, ಡಯಾಲಿಸಿಸ್ ಚಿಕಿತ್ಸೆ ಯಾವ ಕಾಯಿಲೆಗೆ ಸಂಬಂಧಪಟ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಮೂತ್ರಪಿಂಡದ ಕಾಯಿಲೆಗೆ. ನೋಡಿ, ಮೂತ್ರಪಿಂಡಗಳು ಫೇಲ್ಯೂರ್ ಆದರೆ ಅಥವಾ ಕಿಡ್ನಿ ಫೇಲ್ಯೂರ್ ಆದರೆ ಈ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡ್ತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 227ನೇ ಪ್ರಶ್ನೆ ಇರುತ್ತಿದೆ, ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ಬಳಸುವಂತಹ ಐಸೋಟೋಪು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ರೇಡಿಯೋ ಕಾರ್ಬನ್ನ ಪಳೆಯುಳಿಕೆಯ ವಯಸ್ಸನ್ನು ಕಂಡುಹಿಡಿಯಲು ಬಳಸ್ತಾರೆ. 228ನೇ ಪ್ರಶ್ನೆ ಇರುತ್ತಿದೆ, ಭಾರತದಿಂದ ಹಾರಿಸಿದಂಥ ಮೊದಲ ಉಪಗ್ರಹ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಆರ್ಯಭಟ. 229ನೇ ಪ್ರಶ್ನೆ ಇರುತ್ತಿದೆ, ಕಂಪ್ಯೂಟರ್ನ ಮಾನಿಟರ್ ಇದೆಯಲ್ಲ, ಇದು ಯಾವ ರೀತಿಯ ಒಂದು ಡಿವೈಸ್ ಅಂತೇಳಿ? ಸರಿಯಾದ ಉತ್ತರ ಇದೊಂದು ಔಟ್ಪುಟ್ ಡಿವೈಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದೊಂದು ಔಟ್ಪುಟ್ ಡಿವೈಸ್. 230ನೇ ಪ್ರಶ್ನೆ ಇರುತ್ತಿದೆ, ಕಂಪ್ಯೂಟರ್ನ ಮೆದುಳು ಅಂತೇಳಿ ನಾವು ಯಾವುದನ್ನು ಕರಿತೀವಿ? ಸರಿಯಾದ ಉತ್ತರ CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತೇಳಿ ಏನಿದೆಯಲ್ಲ ಅದನ್ನು ಕಂಪ್ಯೂಟರ್ನ ಮೆದುಳು ಅಂತೇಳಿ ಕರಿತೀವಿ. 231ನೇ ಪ್ರಶ್ನೆ ಇರುತ್ತಿದೆ, ನೀರಿನ ಸಾಂದ್ರತೆ ಅತ್ಯಂತ ಹೆಚ್ಚು ಇರೋದಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಸಿ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಅತ್ಯಂತ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುತ್ತೆ. ಇದಕ್ಕೆ ನೀರಿನ ಅಸಂಗತ ವಿಕಾಸ ಅಂತೇಳಿ ಕೂಡ ಕರಿತೀವಿ. ವೆರಿ ಇಂಪಾರ್ಟೆಂಟ್, ನೀರಿನ ಅಸಂಗತ ವಿಕಾಸ. ಅಸಂಗತ ಅಂದರೆ ವಿಶೇಷವಾದ, ವಿಭಿನ್ನವಾದಂಥ ಅಂತೇಳಿ. 232ನೇ ಪ್ರಶ್ನೆ ಇರುತ್ತಿದೆ, ಜರ್ಮನ್ ಸಿಲ್ವರ್ನಲ್ಲಿರುವಂತಹ ಮಿಶ್ರ ಲೋಹಗಳು ಯಾವುದು? 232ಕ್ಕೆ ಸರಿಯಾದ ಉತ್ತರ ತಾಮ್ರ, ನಿಕ್ಕಲ್ ಮತ್ತು ಸತು. ಇಲ್ಲಿ ಸತು ಅನ್ನೋದು ಬಿಟ್ಟೋಗಿದೆ. ಜರ್ಮನ್ ಸಿಲ್ವರ್ನಲ್ಲಿ ತಾಮ್ರ, ನಿಕ್ಕಲ್ ಮತ್ತು ಸತು ಇರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 233ನೇ ಪ್ರಶ್ನೆ ಇರುತ್ತಿದೆ, HIV ರೋಗವು ಇದರಿಂದ ಬರುವ ಸಾಧ್ಯತೆ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಚುಂಬನದಿಂದ HIV ರೋಗ ಬರುವ ಸಾಧ್ಯತೆ ಇಲ್ಲ. 234ನೇ ಪ್ರಶ್ನೆ ಇರುತ್ತಿದೆ, ನೇರಳಾತೀತ ವಿಕಿರಣಗಳನ್ನು ಆವಿಷ್ಕರಿಸಿದವರು ಯಾರು? ಸರಿಯಾದ ಉತ್ತರ JW ರಿಟ್ಟರ್. ಇವರು ನೇರಳಾತೀತ ವಿಕಿರಣಗಳನ್ನು ಆವಿಷ್ಕರಿಸ್ತಾರೆ. 235ನೇ ಪ್ರಶ್ನೆ ಇರುತ್ತಿದೆ, ಅಮೈಲೇಸ್ ಕಿಣ್ವವು ಪಿಷ್ಟವನ್ನು ಡ್ಯಾಶ್ ಆಗಿ ಏನಾಗಿ ಪರಿವರ್ತಿಸುತ್ತೆ? ಸರಿಯಾದ ಉತ್ತರ ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 236ನೇ ಪ್ರಶ್ನೆ ಇರುತ್ತಿದೆ, ರಾಸಾಯನಿಕ ಗೊಬ್ಬರದಲ್ಲೇ ಈ ಕೆಳಕಂಡ ಯಾವ ವಸ್ತು ಇರೋದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಎ ಕ್ಲೋರಿನ್ ಇರೋದಿಲ್ಲ. ರಾಸಾಯನಿಕ ಗೊಬ್ಬರದಲ್ಲಿ ಕ್ಲೋರಿನ್ ಇರಲ್ಲ. 237ನೇ ಪ್ರಶ್ನೆ ಇರುತ್ತಿದೆ, ಇದರಲ್ಲಿ ಯಾವುದು ಅರೆವಾಹಕ ಅಂತೇಳಿ ಕೇಳಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಜರ್ಮೇನಿಯಂ ಒಂದು ಅರೆವಾಹಕ. 238ನೇ ಪ್ರಶ್ನೆ, ಡೀಸೆಲ್ ಎಂಜಿನ್ನಲ್ಲಿ ಇದು ಇರೋದಿಲ್ಲ. ಸರಿಯಾದ ಉತ್ತರ ಸ್ಪಾರ್ಕ್ ಪ್ಲಗ್ ಏನಿದೆಯಲ್ಲ ಇದು ಡೀಸೆಲ್ ಎಂಜಿನ್ನಲ್ಲಿ ಇರೋದಿಲ್ಲ. 239ನೇ ಪ್ರಶ್ನೆ, ಭೂಮಿಯ ವಿಮೋಚನಾ ವೇಗ ಎಷ್ಟು? ಸರಿಯಾದ ಉತ್ತರ 11.2 km/s. ಅಂದರೆ ಭೂಮಿಯಿಂದ ಯಾವುದೇ ವಸ್ತು ಭೂಮಿಯ ಗುರುತ್ವಾಕರ್ಷಣೆಯಿಂದ ಹೊರಗೆ ಹೋಗ್ಬೇಕಂದ್ರೆ ಅದರ ವೇಗ ಕನಿಷ್ಠ ಸೆಕೆಂಡಿಗೆ 11.2 km ಇರಬೇಕಾಗತ್ತೆ. 240ನೇ ಪ್ರಶ್ನೆ ಇರುತ್ತಿದೆ, ಟೆಂಡಲ್ ಪರಿಣಾಮ ಕಂಡುಬರುವ ದ್ರಾವಣ ಯಾವುದು? ಸರಿಯಾದ ಉತ್ತರ ನೀರು ಬೆರೆತ ಹಾಲು. ಇಲ್ಲಿ ಟೆಂಡಲ್ ಪರಿಣಾಮ ಕಂಡುಬರುತ್ತೆ. 241ನೇ ಪ್ರಶ್ನೆ ಇರುತ್ತಿದೆ, ಹಸಿರು ಗಿಡಗಳು ಸಕ್ಕರೆಯನ್ನು ತಯಾರಿಸಲು ಇದು ಬೇಕೇ ಬೇಕು. ಯಾವುದು ಕೇಳಿದ್ರೆ 241ಕ್ಕೆ ಸರಿಯಾದ ಉತ್ತರ ಎಲ್ಲದೂ ಬೇಕಾಗುತ್ತೆ. ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ನೀರು ಇವೆಲ್ಲವೂ ಬೇಕು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 242ನೇ ಪ್ರಶ್ನೆ ಇರುತ್ತಿದೆ, ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕ ಯಾವುದು? ಸರಿಯಾದ ಉತ್ತರ ಆರ್ಸೆನಿಕ್. ಇದು ವಿಘಟನೆ ಆಗೋದಿಲ್ಲ. 243ನೇ ಪ್ರಶ್ನೆ ಇರುತ್ತಿದೆ, ವೇಗದ ಮಿತಿಯನ್ನು ಮೀರಿ ಚಲಿಸುವ ವಾಹನವನ್ನು ಪತ್ತೆ ಹಚ್ಚಲು ಪೊಲೀಸರು ಇದನ್ನು ಉಪಯೋಗಿಸ್ತಾರೆ. ಸರಿಯಾದ ಉತ್ತರ ಡಾಪ್ಲರ್ ರಾಡಾರ್ ಗನ್. ಡಾಪ್ಲರ್ ಅಂತಲೂ ಕೂಡ ಇದಕ್ಕೆ ನಾವು ಕರಿತೀವಿ. ಡಾಪ್ಲರ್ ರಾಡಾರ್ ಗನ್ನನ್ನು ಪೊಲೀಸರು ವೇಗದ ಮಿತಿಯನ್ನು ಮೀರಿ ಚಲಿಸುವಂಥ ವಾಹನವನ್ನು ಪತ್ತೆ ಹಚ್ಚಲು ಬಳಸ್ತಾರೆ. 244ನೇ ಪ್ರಶ್ನೆ ಇರುತ್ತಿದೆ, ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದರು.
245ನೇ ಪ್ರಶ್ನೆ ಈ ರೀತಿ ಇದೆ. ಓಝೋನ್ ಪದರವು ನಮ್ಮನ್ನು ಯಾವುದರಿಂದ ರಕ್ಷಿಸುತ್ತೆ? ಸರಿಯಾದ ಉತ್ತರ ನೇರಳಾತೀತ ಕಿರಣಗಳು. ಓಝೋನ್ ಪದರ ಮುಖ್ಯವಾಗಿ ನಮ್ಮನ್ನು ನೇರಳಾತೀತ ಕಿರಣಗಳಿಂದ ರಕ್ಷಿಸುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 246ನೇ ಪ್ರಶ್ನೆ ಈ ರೀತಿ ಇದೆ. ಅನಿಮೋಮೀಟರ್ ಇದನ್ನು ಅಳೆಯಲು ಆಗುತ್ತೆ. ಗಾಳಿಯ ವೇಗ. ಅನಿಮೋಮೀಟರ್ನ ಗಾಳಿಯ ವೇಗವನ್ನು ಅಳೆಯೋದಕ್ಕೆ ಬಳಸಲಾಗುತ್ತೆ. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. 247ನೇ ಪ್ರಶ್ನೆ ಈ ರೀತಿ ಇದೆ. ಗೋಬರ್ ಗ್ಯಾಸ್ನಲ್ಲಿ ಮುಖ್ಯವಾಗಿ ಕಂಡುಬರೋದು ಏನು ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಬಿ ಮೀಥೇನ್. ಗೋಬರ್ ಗ್ಯಾಸ್ನಲ್ಲಿ ಬಹಳ ಪ್ರಮುಖವಾಗಿ ಮೀಥೇನ್ ಕಂಡುಬರುತ್ತೆ. 248ನೇ ಪ್ರಶ್ನೆ ಈ ರೀತಿ ಇದೆ. ವಿದ್ಯುತ್ ಪ್ರವಾಹದ ಘಟಕವನ್ನು ಈ ರೀತಿ ವ್ಯಕ್ತಪಡಿಸಲಾಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಂಪಿಯರ್ನಲ್ಲಿ ವ್ಯಕ್ತಪಡಿಸಲಾಗುತ್ತೆ. 249ನೇ ಪ್ರಶ್ನೆ. ಗುಂಪಿಗೆ ಸೇರಿದ ವಸ್ತುವನ್ನು ಗುರುತಿಸಿ. ಸರಿಯಾದ ಉತ್ತರ ನೋಡಿ ವೆನಿಲಾ. ಕ್ಯಾರೆಟ್, ಅರಿಶಿನ ಮತ್ತು ಶುಂಠಿ ಭೂಮಿಯ ಒಳಗಡೆ ಬೆಳೆಯುವಂಥ ಬೆಳೆಗಳಾದರೆ ವೆನಿಲಾ ಭೂಮಿಯ ಹೊರಗಡೆ ಬೆಳೆಯುವಂಥ ಬೆಳೆಯಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ 250ನೇ ಪ್ರಶ್ನೆ. ಪ್ರತಿ ಮೂತ್ರಜನಕಾಂಗದ ಮೇಲೆ ತ್ರಿಕೋನಾಕಾರದ ಟೋಪಿಯಂತೆ ಇರುವ ಗ್ರಂಥಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಅಡ್ರಿನಲ್ ಗ್ರಂಥಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇದು ವಿಜ್ಞಾನ ಬಹಳ ಪ್ರಮುಖವಾದ 500 ಪ್ರಶ್ನೋತ್ತರಗಳ ಸರಣಿಯ 2ನೇ ವಿಡಿಯೋ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡುತ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.